ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ದಾನಿಂಗರು. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ವಿಷಯ ಹೇಳೋಣ. ಒಂದು ಊರಿನ ಇತಿಹಾಸವನ್ನು ಹೇಳೋನಿದ್ದೀನಿ, ಕೇಳ್ರಿ. ಈ ಊರಿನ ಇತಿಹಾಸ ನೀವು ಕೇಳಿದ್ರಿ ಅಂದ್ರೆ ಮೈಗೆ ಮುಳ್ಳು ಬರಲಾಶಿವೆ, ಮೈ ಮುಳ್ಳು ಬರಲೇಬೇಕು. ಈ ಊರಿನ ಹೆಸರು ಇಡೀ ಭಾರತದಲ್ಲಿ ಫೇಮಸ್ ಆಗ್ಯದ. ಇದು ಯಾವ ಊರಪ್ಪ, ಇದು ಯಾವ್ದು ರಾಜ್ಯದಲ್ಲಿ ಅದಪ್ಪ ಅಂತಂದು ಅದಕ್ಕೆಲ್ಲ ನಿಮ್ಗೆ ಹೇಳ್ತೀನಂತ. ಈ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೀವು ವಿಡಿಯೋ ಪೂರ್ಣ ನೋಡಬೇಕು. ಯಾಕಂದ್ರೆ ಈ ವಿಡಿಯೋ ಪೂರ್ಣ ನೋಡಿದ ಮೇಲೆ ಈ ಊರಿನ ಇತಿಹಾಸವನ್ನು ನಿಮ್ಗೆ ಗುರುತಾಗುತ್ತದ. ಇದು ಉತ್ತರ ಪ್ರದೇಶದ ಜೌನಪುರ ಜಿಲ್ಲೆಯ ಮಾಧವಪಟ್ಟಿ ಈ ಊರಿನ ಇತಿಹಾಸ. ಈ ಊರಿನ ಇತಿಹಾಸ ಏನಪ್ಪಾ ಅಂದ್ರೆ, ಈ ಊರಿನ ಒಳಗ 75 ಮನೆಗಳವ ಮತ್ತು ಈ ಊರಿನಲ್ಲಿ 47 ದೊಡ್ಡ ಅಧಿಕಾರಿ ಆಗ್ಯಾರ. IPS, IS, CS ಇಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಆಗ್ಯಾರ. ಅಧಿಕಾರಿ ಯಾಕೆ ಆಗ್ಯಾರ, ಇದ್ರ ಹಿಂದಿನ ಬ್ಯಾಕ್ಗ್ರೌಂಡ್ ಏನು ಅದು ನಿಮ್ಗೆ ಹೇಳ್ಕೊಡ್ತೀನಿ, ಕೇಳ್ರಿ. 1914ರಲ್ಲಿ ಮುಸ್ತಫಾ ಹುಸೇನ್ ಇವರು PCS ಅಧಿಕಾರಿ ಆಗಿ ಬ್ರಿಟಿಷರ ಒಂದು ದೊಡ್ಡ ಅಧಿಕಾರಿ, ಬ್ರಿಟಿಷರ ಕೈಯಲ್ಲಿ ದೊಡ್ಡ ಅಧಿಕಾರಿಯಾಗಿ ಒಂದು ಕೆಲಸ ಮಾಡ್ತಾ ಇದ್ದರು. ಮತ್ತು ಅದು ಆದ ನಂತರ 1952ರಲ್ಲಿ ನಡುವ 38 ವರ್ಷಗಳ ನಂತರ 1952ರಲ್ಲಿ ಇಂದು ಪ್ರಕಾಶ್ ಸಿಂಗ್ ಇವರು IPS ಅಧಿಕಾರಿ ಆಗತ್ತಾರ. ಅಂದಿನ ಹಿಡಿದು ಇಂಜಿನವರೆಗೆ 2026ವರೆಗೆ 47 ದೊಡ್ಡ ಅಧಿಕಾರಿಗಳು ಆಗ್ಯಾರ. ನೋಡ್ರಿ, ಕೆಲವೊಬ್ರು ಹೇಳ್ತಾರ ಈ ಊರಿನ ಒಳಗ ದೇವರನ್ನೇ ಸೃಷ್ಟಿ ಮಾಡಿ ಹಾಕ್ಯಾನ ಅಂತ ದೊಡ್ಡ ದೊಡ್ಡ ಅಧಿಕಾರಿ ಆಗಬೇಕಂತಂದು. ಮತ್ತೊಂದು ಕಡೆ ಹೇಳ್ತಾರ ಕಿ ಆ ಊರಿನ ಒಳಗ ಪ್ರೇಮತ್ವ ಮತ್ತ ನಾವು ಬೆಳೆಯತ್ತ ನಮ್ಮ ಗೆಳೆಯರನ್ನು ಬೆಳೆಸಬೇಕು ಮತ್ತು ನಮ್ಮ ಊರನ್ನು ಬೆಳೆಸಬೇಕು, ಈ ಉದ್ದೇಶದಿಂದ ಆಗದ ಕಾರಣ ಅಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಆಗ್ಯಾರ ತಂದು ಹೇಳ್ತಾರ. ಯಾಕಪ್ಪ ಅಂದ್ರ ಅದೇ ಊರಲ್ಲಿ ಒಂದೇ ಮನೆಯಲ್ಲಿ ಡಾಕ್ಟರ್ ಸಜ್ಜನ್ ಸಿಂಗ್ ಮನೆಯಲ್ಲಿ IS ಅಧಿಕಾರಿ 11 ಮಂದಿ ಅಧಿಕಾರಿಗಳು ಆಗ್ಯಾರ. ನೋಡ್ರಿ, ಎಂತ ಆಶ್ಚರ್ಯಚಕಿತ್ತದ, ಒಂದೇ ಮನೆಯಲ್ಲಿ 11 ಮಂದಿ ಆಗ್ಬೇಕಂದ್ರ. ನೋಡ್ರಿ, ನಾವು ಬೆಳೆಯುತ್ತ ನಮ್ಮ ಗೆಳೆಯರನ್ನು ಬೆಳೆಸಬೇಕು ಮತ್ತು ನಮ್ಮ ಗೆಳೆಯರ ಬೆಳೆಯುತ್ತಾ ನಮ್ಮ ಊರನ್ನು ಬೆಳೆಸಬೇಕಂದ್ರೆ ಈ ಉದ್ದೇಶದಿಂದ ಆ ಊರಾಗ ಅಷ್ಟು ಅಧಿಕಾರಿ ಆದರು. ಅದರಿಂದ ಈ ಊರಿನ ಹೆಸರು ಇಡೀ ಭಾರತದಲ್ಲೇ ಫೇಮಸ್ ಆಗ್ಯದ. ನೋಡ್ರಿ, ಇಷ್ಟು ಆಶ್ಚರ್ಯಚಕಿತ್ತದ. ನಾವು ನಮ್ಮ ಊರಲ್ಲಿ ಇದೇ ತರ ನಾವು ಬೆಳೆಸೋಣ, ನಾವು ಬೆಳೆಯೋಣ ಮತ್ತು ನಮ್ಮ ಗೆಳೆಯರ ಬೆಳಗ ಕೂಡ ಬೆಳೆಸೋಣ ಅಂತ ಅನಿಸ್ಕೋತೀನಿ. ಇದಕ್ಕೆ ರಿಲೇಟೆಡ್ ಆಗಿ ನಾನು ಒಂದು 5 ಉದಾಹರಣೆಗಳು ಹೇಳ್ತೀನಿ, ಕೇಳ್ರಿ. ಅವರು ಗೆಳೆಯರ ಬಳಗದಿಂದ ಅಷ್ಟು ದೊಡ್ಡ ಅಧಿಕಾರಿ ಆಗ್ಯಾರ. ಮತ್ತು ಯಾಕಂದ್ರೆ ಪುಸ್ತಕದ ಜ್ಞಾನದಿಂದ ಅಷ್ಟು ದೊಡ್ಡ ಕ್ರಾಂತಿಯನ್ನು ಆಗ್ಯದ. ಪುಸ್ತಕ ನಂಬಲ್ಲಿ ಇರುವ ಜ್ಞಾನ ಇನ್ನೊಬ್ರಿಗೆ ಹಂಚಾರ. ಅವರು ಏನೋ ತಮ್ಮಲ್ಲಿ ಇದ್ದಂಥ ಜ್ಞಾನ ಇನ್ನೊಬ್ರಿಗೆ ಹಂಚಾರ. ಆ ಜ್ಞಾನದಿಂದ ಅವರು ದೊಡ್ಡ ಅಧಿಕಾರಿಗಳು ಆಗ್ಯಾರ. ನೋಡ್ರಿ, ಮೊದಲನೇದಾಗಿ ನಾನು ಹೇಳ್ತೀನಿ, ಖಾನ್ ಸರ್ ಇವರು ಬಿಹಾರದ ಒಂದು ಡೈಮಂಡ್ ಅಂದು ಆ ಖಾನ್ ಸರ್ಗೆ ಎಲ್ಲ ಕಡೆ ಫೇಮಸ್ ಆಗಿರೋರು. ಬಿಹಾರದ ಡೈಮಂಡ್ ಅಂತಾರೆ ಖಾನ್ ಸರ್ಗೆ. ಇವರು 10ನೇ ತರಗತಿ ಮುಗಿದ ಮೇಲೆ ಅವರು 11ನೇ 12ನೇ ಮತ್ತು BSc ಕಂಪ್ಲೀಟ್ ಮಾಡಿ B.Ed ಕಂಪ್ಲೀಟ್ ಮಾಡ್ತಾರ. ಅವರು ಮತ್ತು ಅವರ ರಾಜ್ಯದ ರಾಜಧಾನಿ ಪಟ್ನಾಕ್ಕೆ ಹೋಗುತ್ತಾರ. ಅಲ್ಲಿ ಹೇಮಂತ್ ಅನ್ನೋರು ಅವ್ರಿಗೊಂದು ಗೆಳೆಯ ಸಿಗ್ತಾರ. ಆ ಗೆಳೆಯರ ಬಳಗದಿಂದ ಅವರು ಒಂದು ದೊಡ್ಡ ಕೋಚಿಂಗ್ ಸೆಂಟರ್ ನಿರ್ಮಾಣ ಮಾಡ್ತಾರ. ಆ ಕೋಚಿಂಗ್ ಸೆಂಟರ್ದಲ್ಲಿ ಕಲಿತ ವಿದ್ಯಾರ್ಥಿಗಳು ಒಂದಲ್ಲ ಎರಡಲ್ಲ 10,000 ಮೇಲ್ಪಟ್ಟ ದೊಡ್ಡ ಅಧಿಕಾರಿಗಳು ಆಗಿ ಈಗ ಬಿಹಾರ ಮತ್ತು ಪರ ರಾಜ್ಯದಲ್ಲಿ ಕೆಲಸ ಮಾಡುತ್ತಾರ. ನೋಡ್ರಿ, ಒಂದು ಪ್ರೇಮತ್ವ ಆಗಿ ಒಂದು ಖಾನ್ ಸರ ಗೆಳೆಯ ಅವನಿಗೆ ಸಾಥ್ ಕೊಟ್ಟು, ಹೇಮಂತ್ ಅವರಿಗೆ ಸಾಥ್ ಕೊಟ್ಟದ ಕಾಲ ಇಷ್ಟು ದೊಡ್ಡ ಕ್ರಾಂತಿ ಆಗಿತ್ತು. ನೋಡ್ರಿ, ಇದು ಒಂದೇ ಉದಾಹರಣೆ. ಎರಡನೇ ಉದಾಹರಣೆ ಅಂದ್ರೆ ಮನೋಜ್ ಶರ್ಮಾ ಇವರು 12th ಫೇಲ್ ಇರ್ತಾರ. 12th ಫೇಲ್ ಆದ್ಮೇಲೆ ಒಬ್ರು IPS ಅಧಿಕಾರಿ ಅಲ್ಲಿ
ಕೂತಿರ್ತಾರ. ಸರ್ ನಾ ನಿಮ್ಮ ಥರ ಆಗಬೇಕಂತಂದು ಮನೋಜ್ ಶರ್ಮಾ ಅವರು ಹೇಳ್ತಾರ. ಹೇಳಿದ್ಮೇಲೆ ಅವರು ದೊಡ್ಡ ಅಧಿಕಾರಿ IPS ಇದ್ದಂಥ ಅಧಿಕಾರಿ ಹೇಳ್ತಾರ ಕಿ ನೀನು ಚಂದ ಓದಿ ನೀನು ಒಂದು ಇಂಥ ದೊಡ್ಡ ಅಧಿಕಾರಿ ಪ್ರಾಮಾಣಿಕಪಣೆ ನೀನು ಓದಿಲ್ಲ, ನೀವೊಂದು ದೊಡ್ಡ ಕಷ್ಟಪಟ್ಟು ಓದಿಲ್ಲ, ನೀವೊಂದು ದೊಡ್ಡ ಅಧಿಕಾರಿ ಆಗಬಹುದಂತಂದು ಹೇಳ್ತಾರ. ಅವರು ಮುಂದೆ ದೆಹಲಿಗೆ ಹೋಗುತ್ತಾರೆ. ಅವರಿಗೆ ಪ್ರೀತಮ್ ಪಾಂಡೆ ಒಬ್ಬ ಗೆಳೆಯ ಸಿಗ್ತಾರ ಮತ್ತು ಅವರಿಗೆ ಒಂದು ಶ್ರದ್ಧಾ ಅನ್ನಂತ ಗೆಳತಿ ಫ್ರೆಂಡ್ ಆಗುತ್ತಾರ. ಅವ್ರದಿಂದ ಇವರು ಮನೋಜ್ ಶರ್ಮಾ ಅವರು ಒಂದು IPS ಅಧಿಕಾರಿ ಆಗುತ್ತಾರ. ಒಂದು ಪ್ರೋಗ್ರಾಮ್ ಇಟ್ಟಿದ್ದ ಸಮಯದಲ್ಲಿ ಅವ್ರು ಹೇಳ್ತಾರ ಪ್ರೀತಮ್ ಪಾಂಡೆ ಮತ್ತು ಶ್ರದ್ಧಾ ಇವ್ರ ಸಪೋರ್ಟ್ದಿಂದ ನಾನು IPS ಆಗೀನಿ ಅಂತಂದು ಹೇಳ್ತಾರ. ನೋಡ್ರಿ ಎಷ್ಟು ಆಶ್ಚರ್ಯಚಕಿತದ. ವಿಕಾಸ್ ಸರ್ ಇವರು ಒಂದು IAS ಅಧಿಕಾರಿ ಆಗಿರ್ತಾರೆ ಡಿಲ್ಲಿ ಒಳಗ. ಕೆಲ ವರ್ಷಗಳ ಅವರು ಕೆಲಸ ಮಾಡಿ ರಾಜೀನಾಮೆ ಕೊಟ್ಟು ಅವರು ತಮ್ಮದೇ ಆದಂಥ ಸ್ವಂತ ಒಂದು ಕೋಚಿಂಗ್ ಸೆಂಟರ್ ತೆಗೆದು ಅವ್ರ ಕೈ ಕೆಳಗೆ 1,000 ಮೇಲ್ಪಟ್ಟ ಅಧಿಕಾರಿಗಳು ಆಗ್ಯಾರ ಅವ್ರ ಕೈ ಕೆಳಗ. ನೋಡ್ರಿ ವಿಕಾಸ್ ಸರ್ ಮೇಲೆ ಪ್ರೀತಿ ಇಟ್ಟರು ಸ್ಟೂಡೆಂಟ್ಗಳು. ವಿಕಾಸ್ ಸರ್ ಅವರು ವಿದ್ಯೆ ಮಾತೆ ಮೇಲೆ ಭರವಸೆ ಇಟ್ಟು ಅವ್ರಿಗೆ ಕಲಿಸಿದ್ರು ಮತ್ತು ಅವ್ರು ಕಲಿಸಿದ ಕಾರಣ ಈಗ ಅವರು ಇಲ್ಲಿ ತಕ್ಕ ಎಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳು ಆದ. ನೋಡ್ರಿ ಹೆಂಗದ, ಒಂದಕ್ಕೊಂದು ರಿಲೇಟೆಡ್ ಹೆಂಗದ ನೋಡ್ರಿ. ನಾವು ಬೆಳ್ಕೋತ ನಮ್ಮ ದೇಶ ವಿಕಸಿತ ಆಗಬೇಕಂತಂದು ಈ ಉದ್ದೇಶದಿಂದ ಆಗ್ಯದ. ಮೂರನೇದು ಏನಪ್ಪಾ ಅಂದ್ರೆ ದಾನಯ್ಯ ಕವಟಗಿ ಮಠ ಸರ್ ಇವರು 10ನೇ ತರಗತಿಯಲ್ಲಿ 35 ಅಂಕಗಳು ಬೀಳ್ತಾವ, 12ನೇ ತರಗತಿಯಲ್ಲಿ 36 ಅಂಕಗಳು ಬೀಳ್ತಾವ. ನಾನು ಇಂಗ್ಲಿಷ್ದಲ್ಲಿ ಕ್ರಾಂತಿಯನ್ನು ಮಾಡಬೇಕಂತಂದು ಅವರು ಪ್ರಾಣ ತೊಡ್ತಾರ. ವಿದ್ಯಾ ಮಾತೆಗೆ ಅವರು ಹೇಳ್ತಾರ ನಂದು ಸಂಬಂಧ ವಿದ್ಯೆ ಮಾತೆ ಸಂಘಟ ಅವ್ರದ್ದು ಜ್ಞಾನ ಇಡ್ತಾರೆ. ವಿದ್ಯೆ ಮಾತೆ ಸಂಘಟ ಅವ್ರದ್ದು ವಿದ್ಯೆ ಮಾತೆ ಸಂಘಟ ಅವ್ರು ರಿಲೇಟೆಡ್ ಇಡ್ತಾರ. ವಿದ್ಯೆ ಮಾತೆ ಅವರಿಗೆ ಒಲಿತಾಳ. ಅವರು ಒಂದಲ್ಲ ಎರಡಲ್ಲ 79 ಎಕ್ಸಾಮ್ ಕ್ರಾಸ್ ಮಾಡ್ಯಾರ ಇಡೀ ಭಾರತದಲ್ಲಿ ಹೋಗಿ. ಅವ್ರ ಕೈ ತೆಳಗ ಈಗ 1400 ಮೇಲ್ಪಟ್ಟೆ ಟೀಚರ್ಗಳು ಆಗ್ಯಾರ. ನೋಡ್ರಿ ಎಷ್ಟು ಆಶ್ಚರ್ಯಚಕಿತವಾಗಿದೆ ಇದು. ನೋಡ್ರಿ ವಿದ್ಯಾ ಮಾತೆಗೆ ದಾನಯ್ಯ ಕವಟಗಿ ಮಠ ಸರ್ ಅವರು ವಿದ್ಯಾ ಮಾತೆ ಸಂಘಟ ಅವರು ಸಂಪರ್ಕ ಇಟ್ಟರು. ಮತ್ತು ಕವಟಗಿ ಮಠ ಸಂಘಟ ಅಲ್ಲಿ ಇದ್ದಂಥ ಸ್ಟೂಡೆಂಟ್ಗಳು ಸಂಪರ್ಕ ಇಟ್ಟದ ಕಾಲಾಗ ಅವ್ರು ಈಗ ಒಂದು ಅಧಿಕಾರಿಗಳು ಆಗಿ ಒಂದು ಸರ್ಗಳು ಆದರು. ಮತ್ತು ಅದು ಆದ ನಂತರ ವಿಜಯವರ್ಧನ ಇದೊಂದು ದೊಡ್ಡ ಒಂದು ರೋಮಾಂಚಕ ಒಂದು ಕಥೆ ಹೇಳ್ತೀನಿ. ಇದು ನೋಡಿ ಸ್ಟೋರಿ ಅದ. ಒಂದು ಉದಾಹರಣೆ ಹೇಳ್ತೀನಿ. ವಿಜಯವರ್ಧನ್ ಅವರು ಒಂದಲ್ಲ ಎರಡಲ್ಲ 35 ಎಕ್ಸಾಮ್ಗಳು ಕೊಡ್ತಾರ. ನಾವು 1-2 ಎಕ್ಸಾಮ್ ಕೊಟ್ಟ ಮೇಲೆ ಫೇಲ್ ಆದ್ಮೇಲೆ ಬಿಡ್ತೇವೆ. ಅವರು ನಾನ್ ಸ್ಟಾಪ್ 2013ದಿಂದ 2018ರವರೆಗೆ ಸತತವಾಗಿ ಪ್ರಯತ್ನ ಮಾಡ್ತಾರೆ. ಅವರು ಪ್ರಯತ್ನ ಪಟ್ಟದ ಕಾರಣ ಅವರು IPS ಅಧಿಕಾರಿಗಳು ಆಗುತ್ತಾರೆ. ನೋಡ್ರಿ ಎಷ್ಟು ವಿಚಿತ್ರದ ಮಾತ. ಯಾಕಂದ್ರ ವಿದ್ಯಾಮಾತೆ ನನಗೆ ಎಂದೂ ಕೈ ಬಿಡಲ್ಲತ್ತಂದು ವಿದ್ಯಾಮಾತೆ ಮೇಲೆ ವಿಶ್ವಾಸ ಇಟ್ಟು ಅವರು ಅಭ್ಯಾಸ ಮಾಡಿದ್ರು. ಅದಕ್ಕಾಲ 5 ವರ್ಷದ ತಪಸ್ಸಿನ ಆದ ಮೇಲೆ ಅವರು IPS ಅಧಿಕಾರಿ ಆದರು. ಇಷ್ಟು ಹಲವಾರು ಉದಾಹರಣೆಗಳು ಹೇಳಕ್ ಕೂತ್ರ ಟೈಮ್ ಸಾಲಲ್ಲ. ಆದ್ರೆ ಈ ವಿಡಿಯೋ ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ. ಮತ್ತು ಯಾರು ಇವು ಎಕ್ಸಾಮ್ ಯಾವ್ದಾರ ಒಂದು ಎಕ್ಸಾಮ್ ಕೊಡ್ಲಿಕ್ಕ ಅವರು ಪ್ರಯತ್ನ ಪಟ್ಟಿರ್ತಾರ, ಅವ್ರಿಗೆ 1-2 ಸಲ ಎಕ್ಸಾಮ್ ಕಟ್ಟವ್ರು ಫೇಲ್ ಆಗಿರ್ತಾರ, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡ್ರಿ. ಈ ವಿಡಿಯೋದಿಂದ ನೋಡಿ ಅವ್ರು ಮತ್ತೆ ರಿಟರ್ನ್ ಅಭ್ಯಾಸ ಮಾಡ್ಲಿಕ್ಕೆ ತಯಾರಾಗುತ್ತಾರ. ಮತ್ತು ಅವ್ರಿಗೆ ಅಭ್ಯಾಸ ಮಾಡಿದ್ಮೇಲೆ ಒಂದು ಅಧಿಕಾರಿ ಆದ್ಮೇಲೆ ಅವರ ಒಂದು ಪ್ರೋಗ್ರಾಮ್ ಒಂದು ಕೆಲವು ಮಂದಿ ಮುಂದೆ ಅವ್ರು ಹೇಳ್ತಾರ ನನ್ನ ಗೆಳೆಯಂದಿಂದ ನಾನು ಒಂದು ದೊಡ್ಡ ಅಧಿಕಾರಿ ಆಗೀನಿ ತಂದು ಹೇಳಕ್ಕ ಅವರು ಸೋಂಕಚೆ ಅವ್ರದ್ದು ಹೇಳದ ಕಾರಣ ನಾನು ದೊಡ್ಡ ಅಧಿಕಾರಿ ಆಗಿಲ್ಲ ತಂದು ಅವರು ಸಂಕೋಚ ಇಲ್ಲಾರ್ದೆ ಹೇಳ್ತಾರ. ಈ ವಿಡಿಯೋ ಅಂತ ಗೆಳೆಯರಿಗೆ ಶೇರ್ ಮಾಡ್ರಿ. ನೀವು ಬೆಳೆಯುತ್ತಾ ನಿಮ್ಮ ಗೆಳೆಯರನ್ನು ಬೆಳೆಸಿ. ಈ ವಿಡಿಯೋ ನೋಡ್ತಾ ನಮ್ಮ ಚಾನೆಲ್ಗೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.